ಇನ್ನು ಬ್ಯಾಲೆಟ್ ಪೇಪರ್ ಮೂಲಕ ಕಾಂಗ್ರೆಸ್ ರಿಗ್ಗಿಂಗ್ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸ್ಫೋಟಕ ಸಾಕ್ಷ್ಯ ಕೊಟ್ಟ ಛಲವಾದಿ ನಾರಾಯಣಸ್ವಾಮಿ ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನವನ್ನು ಮಾಡಿರುವಂಥದ್ದು. ಆದರೆ ಸರ್ಕಾರ ತೀರ್ಮಾನ ವಿರೋಧಿಸಿದ ಬಿಜೆಪಿ. ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನ, ಆದರೆ ಸರ್ಕಾರ ಇದನ್ನು ತೀರ್ಮಾನದ ವಿರೋಧಿಸಿದ ಬಿಜೆಪಿ. ಬ್ಯಾಲೆಟ್ ಪೇಪರ್ ಇದ್ದರೆ ರಿಗ್ಗಿಂಗ್ ಮಾಡಲಿದೆ ಅನ್ನುವಂಥದ್ದು ಕಾಂಗ್ರೆಸ್. ಅದಕ್ಕೆ ಕುಣಿಗಲ್ನ ಸಂತೆ ಮಾತೂರಿನಲ್ಲಿ VSSN ಸೊಸೈಟಿ ಚುನಾವಣೆಗೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಸೊಸೈಟಿ ಚುನಾವಣೆಯಲ್ಲಿ ಔಟ್ ಹಾಕೋಕೆ ಬರಲಿಲ್ಲ ಜನ, ಆಗ ರಿಗ್ಗಿಂಗ್ ಮಾಡ್ತಾ ಬಿಜೆಪಿಯವರಿಗೆ ಸಿಕ್ಕಿಬಿದ್ದಿದ್ರು ಕಾಂಗ್ರೆಸ್ನವರು. ಕಡೆಗೆ ಚುನಾವಣಾಧಿಕಾರಿಯನ್ನ ಪೊಲೀಸರೇ ಬಚಾವ್ ಮಾಡಿದ್ರು. ಅದೆಲ್ಲ ಕೂಡ ಇವರಿಗೆ ನೆನಪಿರುತ್ತೆ. ಆರೋಪ ಮಾಡುವ ಜೊತೆಗೆ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಹಿಡಿದಿಟ್ಟುಕೊಟ್ಟವರನ್ನ ಹೊಡೆದಿದ್ದಾನೆ ಅಂತ ಕೇಸ್ ಹಾಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರಿಗೆ ಬ್ಯಾಲೆಟ್ ಪೇಪರ್ ಬೇಕಾಗಿದೆ, ಅದಕ್ಕೋಸ್ಕರ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇದರ ಹಿಂದಿದ್ದಾರೆ ಅವರನ್ನ ಬಂಧನ ಮಾಡಬೇಕು, ಹಿಡಿದಿಟ್ಟುಕೊಟ್ಟವನ ಮೇಲಿರೋ FIR ಅನ್ನ ಮೊದಲು ರದ್ದು ಮಾಡಬೇಕು ಅಂತ ಹೇಳಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಚುನಾವಣೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಬೇಕು. ಇದರ ಹಿಂದೆ ಕುಣಿಗಲ್ ಶಾಸಕ ರಂಗನಾಥ್ ಇದ್ದಾರೆ ಅಂತ ಹೇಳಿ ಸ್ಫೋಟಕವಾದಂಥ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅವರನ್ನು ತಕ್ಷಣ ನೀವು ಬಂಧನ ಮಾಡಬೇಕು. ಸ್ಫೋಟಕ ಆರೋಪ ಮಾಡಿದ್ದ ಛಲವಾದಿ ನಾರಾಯಣ ಸ್ವಾಮಿ ಬ್ಯಾಲೆಟ್ ಪೇಪರ್ ಮೂಲಕ ಕಾಂಗ್ರೆಸ್ ರಿಗ್ಗಿಂಗ್ ಮಾಡ್ತಾ ಇದೆ. ಈಗಾಗಲೇ ಜಿಬಿಎ ಚುನಾವಣೆ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡುವುದಕ್ಕೆ ತೀರ್ಮಾನ ಮಾಡ್ತಾ ಇದೆ. ಆದರೆ ಸರ್ಕಾರ ತೀರ್ಮಾನವನ್ನು ವಿರೋಧಿಸಿದ ಬಿಜೆಪಿ. ಒಂದು ಕಡೆ ಈ ಹಿಂದೆ ಏನು ನಡೆದಿತ್ತು, ಕುಣಿಗಲ್ನ ಸಂತೆ ಮಾತೂರಿನಲ್ಲೂ ಕೂಡ VSSN ಸೊಸೈಟಿ ಚುನಾವಣೆಗೆ ಇದಕ್ಕೆಲ್ಲ ಸಾಕ್ಷಿ ಅಂತ ಕೂಡ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ. ಇದರ ಜೊತೆಗೆ ವಿಡಿಯೋನು ಕೂಡ ಹರಿಬಿಟ್ಟಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಅದರ ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನವರು ಬ್ಯಾಲೆಟ್ ಪೇಪರನ್ನು ಕಾಂಗ್ರೆಸ್ ಅವರು ರಿಗ್ಗಿಂಗ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರಿದ್ದಾರೆ ಅಂತೇಳಿ ಆರೋಪವನ್ನು ಇಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಚುನಾವಣೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳು ಈ ಹಿಂದೆ ಯಾರ್ಯಾರೆಲ್ಲ ಈ ಒಂದು ಚುನಾವಣೆ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಮತ್ತು ಅದನ್ನು ಹಿಡಿದುಕೊಟ್ಟಂತಹವರ ಮೇಲೆ FIR ಹಾಕಿದೆ, ಅದನ್ನು ಮೊದಲು ತೆಗೆದುಹಾಕಬೇಕು. ಹಿಡಿದುಕೊಟ್ಟವರ ಮೇಲೆ FIR ಹಾಕಿರೋದನ್ನು ರದ್ದು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳಿರುವಂಥದ್ದು. ಇನ್ನು ಚುನಾವಣಾ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಅಂಥವ್ರನ್ನೆಲ್ಲ ಹಿಡಿಬೇಕು. ಬ್ಯಾಲೆಟ್ ಪೇಪರ್ ಯಾಕೆ GBA ಚುನಾವಣೆಗಳು ಬರ್ತದೆ ಅಂತ ಅನ್ಕೊಂಡಿದ್ದೇವೆ. ಈಗ MLA ಅಥವಾ MP ಎಲೆಕ್ಷನ್ ಅಲ್ಲಿ EVM ಬಿಟ್ಟು ನೀವೇನು ಮಾಡೋಕ್ಕಾಗೋದಿಲ್ಲ, ನಿಮ್ಮ ಕೈಯಲ್ಲಿ ತೀರ್ಮಾನ ಇಲ್ಲ. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರಲ್ಲೇ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ತಗೊಂಡಿದ್ದೀರಿ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲೇ ಅನೇಕರಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ. ಆದರೆ ಕಾಂಗ್ರೆಸ್ಗೆ ಬ್ಯಾಲೆಟ್ ಪೇಪರ್ ಯಾಕೆ ಬೇಕು ಅನ್ನೋದಕ್ಕೆ ಈಗ ಒಳ್ಳೆ ಒಂದು ನಿದರ್ಶನ, ಹಳೇದು ಬೇಡ ಹೊಸ ನಿದರ್ಶನವನ್ನು ನಿಮಗೆ ಕೊಡಬಲ್ಲೆ. ಕುಣಿಗಲ್ನ ಸಂತೆ ಮಾತೂರಿನಲ್ಲಿ ಒಂದು ಸೊಸೈಟಿ ಚುನಾವಣೆ ನಡೀತದೆ. ಅಧಿಕಾರಿ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಜನ ಬಂದು ಓಟೇ ಹಾಕೋದಿಲ್ಲ. ಬ್ಯಾಲೆಟ್ ಪೇಪರಲ್ಲಿ ಅವ್ರ ಓಟನ್ನು ಹೊರಗಡೆನೆ ಕುಳಿತು ವೋಟ್ ಮಾಡಿಬಿಟ್ಟು ಆ ಬಂಡಲನ್ನು ತಂದು ಆ ಡಬ್ಬಕ್ಕೆ ಸೇರಿಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಮ್ಮ ಪಕ್ಷದ ಏಜೆಂಟ್ ಯಾರಾಗಿದ್ರೋ ಆ ಏಜೆಂಟು ಹೋಗಿ ಅವನನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಬಂಡಲ್ ಇದನ್ನು ತುರುಕ್ತಾ ಇರುವಾಗ ಹಿಡ್ಕೊಂಡು ಬಿಟ್ಟಿದ್ದಾನೆ. ಸಿಕ್ಕಾಕೊಂಡ ಮೇಲೆ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಪೊಲೀಸ್ನವ್ರು ಬಂದು ಆಫೀಸರನ್ನ ಎಸ್ಕೇಪ್ ಮಾಡಿದ್ದಾರೆ. ವಿಡಿಯೋ ಎಲ್ಲ ಇದೆ. ಅವನು ಮೆತ್ತಗೆ ಅಲ್ಲಿಂದ ಕಾಲು ಕಿತ್ತು ಹೊರಗಡೆ ಹೋಗ್ತಾ ಇದ್ದಾನೆ. ಕೊನೆಗೆ ಅವನ ಮೇಲೆ FIR ಮಾಡಿದ್ದಾರೆ, ಕ್ರಮ ಏನೂ ಇಲ್ಲ. ಆದರೆ ಯಾರು ಹಿಡ್ಕೊಟ್ಟಲ್ಲ ಅವ ಆಫೀಸರ್ನ ಹೊಡೆದಿದ್ದಾನೆ ಅಂತೇಳಿ FIR. ಇನ್ನು ಯಾರ್ಯಾರು ಅದರಲ್ಲಿ ಶಾಮೀಲಾಗಿದ್ದಾರೆ ಯಾರಿಗೂ ಏನೂ ತೊಂದರೆ ಇಲ್ಲ. GBA ಚುನಾವಣೆಗಳು ಬರ್ತದೆ ಅಂತ ಅಂದ್ಕೊಂಡಿದ್ದೇವೆ.